ಮಿಕ್ಸಿ ಜಾರಿಗೆ 1 ಬೌಲಷ್ಟು ರವೆ ಹಾಕೋತಾ ಇದ್ದೀನಿ. ಚಿರೋಟಿ ರವೆ, ಬಿಳಿ ರವೆ ಇರುತ್ತಲ್ವಾ ಅದು. ಒಂದ್ಸಲಿ ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ನೋಡಿ ಈ ತರ ನುಣ್ಣಗೆ ಮಾಡ್ಕೊಂಡ್ರೆ ಸಾಕು. ಏನು 1 ನಿಮಿಷದಲ್ಲೆಲ್ಲ ನಿಮಗೆ ಪೌಡರ್ ಆಗ್ಬಿಡುತ್ತೆ. ಅದನ್ನೆಲ್ಲ ಈಗ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಬೌಲಷ್ಟು ಗೋಧಿ ಹಿಟ್ಟು ಹಾಕೊಂತಾ ಇದ್ದೀನಿ. ಅರ್ಧ ಬೌಲಷ್ಟು ಮೊಸರು ಹಾಕೊಂಡಿದ್ದೀನಿ. ಹುಳಿ ಮೊಸರು ಆದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಸಪ್ಪೆ ಮೊಸರು ಯಾವ್ದಾದ್ರು ಹಾಕೋಬಹುದು. 1 ಬೌಲಷ್ಟು ನೀರು ತಗೊಂಡಿದ್ದೀನಿ. ಎಷ್ಟು ನೀರು ಇಡಿಸುತ್ತೆ ಅಂತ ಆಮೇಲೆ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಪಿಂಚು ಸೋಡಾ, ಅಡಿಗೆ ಸೋಡಾ, ಇಷ್ಟು ಹಾಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಕೈ ಆಡ್ಕೊಳ್ಳಿ. ಸ್ಪೂನಲ್ಲಿ, ಸೌಟಲ್ಲಿ ಯಾವ್ದ್ರಲ್ಲಾದ್ರೂ ಕಲ್ಸೋದಕ್ಕೆ 5 ನಿಮಿಷ ಬೇಕಾಗುತ್ತೆ. ಹಿಟ್ಟು ಸ್ವಲ್ಪ ಗಟ್ಟಿ ಆಯ್ತು. ಈಗ ಮತ್ತೊಂದು ಅರ್ಧ ಬೌಲಷ್ಟು ನೀರು ಹಾಕೊಂತೀನಿ. ಇನ್ನೂ ಅರ್ಧ ಬೌಲಷ್ಟು ನೀರು ಹಾಕೊಂತಾ ಇದ್ದೀನಿ. ಟೋಟಲ್ ಆಗಿ ನಾನು ಈ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕೊಂಡಿದ್ದೀನಿ. ಇನ್ನೊಂದ್ಸಲಿ ಚೆನ್ನಾಗಿ ಕೈ ಆಡ್ಕೊಂಬಿಡಿ. ಉಪ್ಪು ರುಚಿ ನೋಡಂಗಿದ್ರೆ ನೋಡ್ಕೋಬಹುದು, ನೀವು ಕಮ್ಮಿ ಆದ್ರೆ ಹಾಕೋಬಹುದು. ಈಗ ಒಂದು ಸಣ್ಣ ಬೌಲಿಗೆ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಹಾಗೆ 1-2 ಸ್ಪೂನ್ ಅಷ್ಟು ಚಟ್ನಿ ಪುಡಿ ಹಾಕೊಂಡಿದ್ದೀನಿ. ನಿಮಗೆ ಈ ಚಟ್ನಿ ಪುಡಿ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಎರಡನ್ನು ಕೂಡೋ ತರ ಕಲ್ಸ್ಕೋಬೇಕು. ಇಷ್ಟು ಗಟ್ಟಿ ಕಲ್ಸ್ಕೊಂಡ್ರೆ ಸಾಕು. ನೋಡಿದ್ರಲ್ವಾ, ತುಪ್ಪ ಚಟ್ನಿ ಪುಡಿ ಕಲ್ಸಿಟ್ಕೊಂಡಿದ್ದೀನಿ. ದೋಸೆ ಹಿಟ್ಟು ರೆಡಿ ಆಗಿದೆ. ದೋಸೆ ಹಿಟ್ಟನ್ನ ನೆನೆಸೋ ಅವಶ್ಯಕತೆ ಇಲ್ಲ, ಅವಾಗೆ ಕಲ್ಸ್ಕೊಂಡು ಅವಾಗಲೇ ಮಾಡ್ಕೊಂಡ್ಬಿಡ್ಬೋದು. ಹೆಂಚು ಚೆನ್ನಾಗಿ ಕಾದಿದೆ. ನೀರ್ ಹಾಕಿ ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಂಡ್ಬಿಡ್ಬೇಕು. ಈಗ ಡೈರೆಕ್ಟ್ ಆಗಿ ದೋಸೆ ಹಾಕೋಬೇಕು. ಜಸ್ಟ್ ಮೇಲೆ ಹಗೂರಕ್ಕೆ ಹಿಂಗೆ ಕೈ ಆಡ್ಕೊಳ್ಳಿ ಸಾಕು. ತೆಳ್ಳಗೂ ಬರುತ್ತೆ, ದಪ್ಪಕ್ಕೂ ಬರುತ್ತೆ. ನಾನೊಂದು ಸ್ವಲ್ಪ ಮೀಡಿಯಂ ಸೈಜಲ್ಲಿ, ಮೀಡಿಯಂ ದಪ್ಪದಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಬೆಂದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ತುಪ್ಪ ಚಟ್ನಿ ಪುಡಿ ಹಾಕಿ ಕಲಸಿಟ್ಟಿದ್ದೀನಲ್ವಾ, ಅದನ್ನ ಎಲ್ಲ ಕಡೆನೂ ಚೆನ್ನಾಗಿ ಹಚ್ಕೊತಾ ಇದ್ದೀನಿ. ತುಂಬಾ ರುಚಿ ಆಗುತ್ತೆ ಇದು. ಅಕ್ಕಿ ಹಿಟ್ಟು ತಿಂದೇ ಇರೋರು ಇದನ್ನ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಗೋಧಿ ಹಿಟ್ಟಲ್ವಾ, ನೀವು ರಾತ್ರಿಗಾರು ಮಾಡ್ಕೊಂಡು ತಿನ್ಬೋದು, ಬೆಳಗ್ಗೆ ತಿನ್ಬೋದು, ಮಧ್ಯಾಹ್ನ ತಿನ್ಬೋದು, ಲಂಚ್ ಬಾಕ್ಸಿಗೂ ತಿನ್ಬೋದು. ಪುಡಿ ಎಲ್ಲ ಹಚ್ಕೊಂಡಾದ್ಮೇಲೆ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ತಕ್ಕೊಂತಾ ಇದ್ದೀನಿ. ಬೇಕಾದ್ರೆ ತಿರುಗಿಸಿ ಹಾಕೋಬಹುದು. ಪುಡಿ ಹಚ್ಕೊಳಕ್ಕೂ ಮುಂಚೆ ತಿರುಗಿಸಿ ಹಾಕೊಳ್ಳಿ. ಇಲ್ಲ ಅಂದ್ರೆ ಇದೇ ತರನೇ ನಾನು ಮಾಡಿ ತೋರಿಸಿದ್ನಲ್ವಾ, ಅದೇ ತರನೇ ಮಾಡ್ಕೋಬಹುದು. ನಾನು ಹಾಕಿರೋ ಮೆಜರ್ಮೆಂಟ್ಗೆ 6 ದೋಸೆ ಆಗುತ್ತೆ. ಇದಕ್ಕೆ ಚಟ್ನಿ ಬೇಕು, ಪಲ್ಯ ಬೇಕು, ಸಾರು ಬೇಕು, ಏನು ಬೇಡ. ಆಲ್ರೆಡಿ ನಾವು ತುಪ್ಪದಲ್ಲಿ ಪುಡಿ ಹಾಕಿ ಮಾಡಿದೀವಲ್ವಾ, ತುಂಬಾ ಟೇಸ್ಟ್ ಆಗುತ್ತೆ. ನೋಡಿ ಎಷ್ಟು ಸ್ಮೂತ್ ಇದೆ ಅಂತ. ಹತ್ತಿಗಿಂತ ಸ್ಮೂತ್ ಇರುತ್ತೆ. ಬಾಯಲ್ಲಿಟ್ರೆ ಹಂಗೆ ಗುಳುಮಂತ ಒಳಗೆ ಹೋಗೇ ಬಿಡುತ್ತೆ. ಗೋಧಿ ಹಿಟ್ಟು ರವೆ ಮಿಕ್ಸ್ ಮಾಡಿರೋದ್ರಿಂದ ಎಲ್ಲರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.